ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಫ್ಘಾನಿಸ್ತಾನದ ಗಡಿಯಲ್ಲಿ ಸದ್ಯಕ್ಕೆ ಬಂದೂಕಿನ ಸದ್ದು ತಾತ್ಕಾಲಿಕವಾಗಿ ನಿಂತಿದೆ. ಆದರೆ ಪರಿಸ್ಥಿತಿ ಇನ್ನೂ ಸಂಪೂರ್ಣವಾಗಿ ಶಾಂತಗೊಂಡಿಲ್ಲ. ಈ ಮಧ್ಯೆ ಪಾಕಿಸ್ತಾನದ ಸುಮಾರು 15ಕ್ಕೂ ಹೆಚ್ಚು ಪೋಸ್ಟ್ಗಳನ್ನ ನಾವು ವಶಪಡಿಸಿಕೊಂಡಿದ್ದೀವಿ ಅಂತ ಆಫ್ಘಾನಿಸ್ತಾನದ ತಾಲಿಬಾನ್ ಹೇಳಿದೆ. ಅದನ್ನು ಪುಷ್ಟೀಕರಿಸೋದಕ್ಕೆ ಬೇಕಾದ ಒಂದಷ್ಟು ವಿಡಿಯೋಗಳನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಇನ್ನು ಪಾಕಿಸ್ತಾನ ಕೂಡ ನಾವು ಆಫ್ಘಾನಿಸ್ತಾನದ 20 ಪೋಸ್ಟ್ಗಳನ್ನು ವಶಪಡಿಸಿಕೊಂಡಿದ್ದೀವಿ, ಅವರ 200 ಸೈನಿಕರನ್ನ ಕೊಂದಿದ್ದೀವಿ ಅಂತ ಹೇಳ್ತಾ ಇದೆ. ಇನ್ನು ಆಫ್ಘಾನಿಸ್ತಾನ ನಮ್ಮ 9 ಸೈನಿಕರು ಸಾವಿಗೀಡಾಗಿದ್ದಾರೆ, ನಾವು ಪಾಕಿಸ್ತಾನದ 58 ಮಂದಿ ಸೈನಿಕರನ್ನ ಕೊಂದು ಹಾಕಿದೀವಿ ಅಂತ ಹೇಳ್ತಾ ಇದೆ. ಪಾಕಿಸ್ತಾನ ಕೂಡ ನಮ್ಮ 23 ಜನ ಸೈನಿಕರು ಸಾವಿಗೀಡಾಗಿದ್ದಾರೆ ಅಂತ ಹೇಳ್ಕೊಳ್ತಾ ಇದೆ. ಇದೆಲ್ಲದರ ನಡುವೆ ಈಗ ಡ್ಯುರಾಂಡ್ ಲೈನ್ ವಿವಾದವನ್ನ ಬಗೆಹರಿಸೋದಕ್ಕೆ ನಾನು ಇದ್ದೀನಿ, ನಾನಿಂಥ ಸಾಕಷ್ಟು ವಿವಾದಗಳನ್ನ ಈ ಹಿಂದೆ ಬಗೆಹರಿಸಿ ಯುದ್ಧಗಳನ್ನ ನಿಲ್ಲಿಸಿದ ಅನುಭವ ಹೊಂದಿದ್ದೀನಿ ಅಂತ ಅಮೆರಿಕದ ಶಾಂತಿ ದೂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಟ್ಯಾರಿಫ್ ಅಸ್ತ್ರವನ್ನು ಬಳಸಿ ಆಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವಿನ ವಿವಾದವನ್ನು ಬಗೆಹರಿಸಿ ಬಿಡ್ತೀನಿ ಅಂತ ಟ್ರಂಪ್ ಹೇಳ್ತಾ ಇದ್ರೆ, ಆಫ್ಘನ್ ವಿದೇಶಾಂಗ ಸಚಿವ ಮುತ್ತಕಿ ಭೇಟಿಯ ಹಿಂದೆ ಕೂಡ ಅಮೆರಿಕದ ಆಟ ಇದೆ ಅನ್ನೋ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ಅಮೆರಿಕ ಹಾಗೂ ಚೈನಾದ ನಡುವಿನ ಗ್ರೇಟ್ ಗೇಮ್ಗೆ ಆಫ್ಘಾನಿಸ್ತಾನ ಯುದ್ಧ ಭೂಮಿ ಆಗ್ತಾ ಇದೆಯಾ? ಅಲ್ಲಿ ಪಾಕಿಸ್ತಾನ ಹಾಗೂ ಆಫ್ಘನರ ನಡುವಿನ ಸಮಸ್ಯೆ ಏನು? ಅದನ್ನ ಚೈನಾ ಅಮೆರಿಕಗಳು ಹೇಗೆ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಆಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಇರೋ ಸಮಸ್ಯೆ ಏನು ಅನ್ನೋದು ನಿಮಗೆ ಗೊತ್ತಿದೆ. ಇಲ್ಲಿ ಎರಡೂ ದೇಶಗಳ ನಡುವೆ ಡ್ಯುರಾಂಡ್ ಲೈನ್ ಇದೆ. ಅದು ಬ್ರಿಟಿಷರು ಎಳೆದ ಗಡಿ ರೇಖೆ. ಆ ಗಡಿಗೆ ಎರಡೂ ಬದಿಗಳಲ್ಲಿ ಪಶ್ತೂನಿ ಭಾಷೆಯನ್ನು ಮಾತಾಡೋ ಜನ ಇದ್ದಾರೆ. ಪಾಕಿಸ್ತಾನದ ಕಡೆ ಇರೋ ಪಶ್ತೂನಿಗಳ ಮನಸ್ಸು ಆಫ್ಘಾನಿಸ್ತಾನದ ಜೊತೆ ಜೋಡಿಸ್ಕೊಂಡಿದೆ. ಹೀಗಾಗಿ ಎಲ್ಲ ಪಶ್ತೂನಿ ಭೂಮಿಯೂ ಆಫ್ಘಾನಿಸ್ತಾನವೇ ಆಗಬೇಕು, ಅಲ್ಲೊಂದು ಪಶ್ತೂನಿ ಸ್ಥಾನದ ರಚನೆ ಮಾಡಬೇಕು ಅಂತ ಆಫ್ಘನ್ ಪಶ್ತೂನಿಗಳು ಹೇಳ್ತಾರೆ. ಸೊ ಅವರು ಈ ಡ್ಯುರಾಂಡ್ ಲೈನ್ ಅನ್ನೋದನ್ನು ಒಪ್ಪೋದಿಲ್ಲ. ಇನ್ನು ಎರಡನೇದು, ಆಫ್ಘಾನಿಸ್ತಾನದಲ್ಲಿ ಅಮೆರಿಕಾಗಾಗಿ ಪಾಕಿಸ್ತಾನ ಈ ತಾಲಿಬಾನ್ ಅನ್ನೋ ಸಂಘಟನೆಯನ್ನ ಮುಜಾಹಿದೀನ್ಗಳನ್ನ ಹುಟ್ಟಾಕ್ತು. ತಾಲಿಬಾನ್ ಅಂದ್ರೆ ಸ್ಟೂಡೆಂಟ್ಸು ಅಂತ. ಮುಜಾಹಿದೀನ್ಗಳನ್ನ ಮತ್ತು ಇಸ್ಲಾಮಿಕ್ ಮತಾಂಧರನ್ನ ತಯಾರು ಮಾಡೋದಕ್ಕೆ ಪಾಕಿಸ್ತಾನ ಆಫ್ಘಾನಿಸ್ತಾನದ ಗಡಿಯುದ್ದಕ್ಕೂ ದಿಯೋಬಂದ್ ಮದರಸಾಗಳನ್ನ ತೆರೆದು ಅಲ್ಲಿ ತಾಲಿಬಾನಿಗಳನ್ನ ಸೃಷ್ಟಿ ಮಾಡೋ ಕೆಲಸವನ್ನು ಮಾಡ್ತು. ಅವರನ್ನ ರಷ್ಯಾದ ವಿರುದ್ಧ ಹೋರಾಡೋದಕ್ಕೆ ಆಫ್ಘಾನಿಸ್ತಾನಕ್ಕೆ ಕಳುಹಿಸಿಕೊಡ್ತು. ಕಾಲಕ್ರಮೇಣ ಅಂದ್ರೆ ಆಫ್ಘಾನಿಸ್ತಾನದಿಂದ ರಷ್ಯಾ ಎದ್ದು ಹೋದ ನಂತರ ಈ ತಾಲಿಬಾನಿಗಳು ಆಫ್ಘಾನಿಸ್ತಾನದ ಆಡಳಿತದ ಚುಕ್ಕಾಣಿಯನ್ನು ಹಿಡ್ಕೊಂಡ್ರು. ಅವತ್ತಿಗೆ ಪಾಕಿಸ್ತಾನ ಫುಲ್ ಖುಷಿ ಆಯ್ತು. ಯಾಕೆಂದ್ರೆ ತನ್ನ ಮತ್ತೊಂದು ಬದಿಯಲ್ಲಿ ತನ್ನ ಮಾತು ಕೇಳುವ ಕೈಗೊಂಬೆ ಸರ್ಕಾರ ಬಂತು ಅನ್ನೋ ಖುಷಿ ಅದು. ಆದರೆ ಅದು ಹೆಚ್ಚು ದಿನ ಇರಲಿಲ್ಲ. ಪಾಕಿಸ್ತಾನದ ದಿಯೋಬಂದ್ ಮದರಸಾಗಳಲ್ಲಿ ಕಲಿತು ಹೋಗಿದ್ದ ತಾಲಿಬಾನಿಗಳು ತಮ್ಮ ನೆಲದಲ್ಲಿ ಕಟ್ಟರ್ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಆಶ್ರಯವನ್ನು ಕೊಡ್ತಾ ಹೋದ್ರು. ಅಲ್ಲಿ ಅಲ್ ಖೈದಾ ಬಂತು, ಅದು ಅಮೆರಿಕ ಮೇಲೆ ದಾಳಿ ಮಾಡ್ತು. ಹೀಗಾಗಿ ಅಮೆರಿಕ ಆಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಬೇಕಾಗಿ ಬಂತು. ಆಗ ಮತ್ತೆ ಪಾಕಿಸ್ತಾನ ಇದೇ ತಾಲಿಬಾನ್ ಅಂದ್ರೆ ತಾನೇ ಸೃಷ್ಟಿ ಮಾಡಿ ಕಳುಹಿಸಿದ್ದ ತಾಲಿಬಾನ್ ವಿರುದ್ಧ ತಾನೇ ಅಮೆರಿಕ ಜೊತೆ ನಿಂತು ಹೋರಾಟವನ್ನ ಮಾಡಬೇಕಾಗಿ ಬಂತು. ಪಾಕಿಗಳ ಈ ಹಿಪೋಕ್ರಸಿ ಹಾಗೂ ಅಮೆರಿಕದ ಗುಲಾಮಿಯನ್ನ ತಾಲಿಬಾನಿಗಳು ಬೇಗ ಅರ್ಥ ಮಾಡ್ಕೊಂಡ್ರು. ಪಾಕಿಸ್ತಾನದ ವಿರುದ್ಧ ಖೈಬರ್ ಭಾಗದಲ್ಲಿ ತೆಹರಿಕಿ ತಾಲಿಬಾನ್ ಅನ್ನೋ ಒಂದು ಸಂಘಟನೆ ಹುಟ್ಕೊಳ್ತು. ಅದು ಪಾಕಿಸ್ತಾನದ ಮೇಲೆ ದಾಳಿಗಳನ್ನು ಶುರು ಮಾಡ್ತು. ಅವರನ್ನ ಮಟ್ಟ ಹಾಕೋದಿಕ್ಕೆ ಅಮೆರಿಕದ ಸಹಾಯ ಪಡ್ಕೊಂಡು ಸಾಕಷ್ಟು ಕಾರ್ಯಾಚರಣೆಗಳನ್ನ, ವಾಯುದಾಳಿಗಳನ್ನ ಮಾಡಿದ್ದು ಪಾಕಿಸ್ತಾನ TTPಯ ಬಹುತೇಕ ಶಕ್ತಿಯನ್ನ ನಾಶ ಮಾಡ್ತು. ಆದರೆ 2021ರಲ್ಲಿ ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಶುರುವಾಯ್ತಲ್ಲ, ಅದಾದ ಮೇಲೆ TTP ಮತ್ತೆ ತನ್ನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ತು. ಈ TTPಯನ್ನ ನಿಯಂತ್ರಿಸಿ ಅಂತ ಪಾಕಿಸ್ತಾನ ಆಫ್ಘನ್ ತಾಲಿಬಾನಿಗಳಿಗೆ ಹೇಳ್ತಾದ್ರು. ಅವರು ಆ ವಿಷಯದಲ್ಲಿ ಕೈ ಎತ್ತಿದ್ರು. ಹೀಗಾಗಿ ಪಾಕಿಸ್ತಾನ ಆಫ್ಘಾನಿಸ್ತಾನದಲ್ಲಿ ಆಕ್ಟಿವ್ ಆಗಿದ್ದ ಐಸಿಸ್ ಉಗ್ರರನ್ನ ತಾಲಿಬಾನಿಗಳ ವಿರುದ್ಧ ಚೂಬಿಡ್ತು. ಈಗ ಪರಿಸ್ಥಿತಿ ಏನು ಅಂದ್ರೆ, TTP ಉಗ್ರರು ಆಫ್ಘಾನಿಸ್ತಾನದಲ್ಲಿ ಆಶ್ರಯ ಪಡ್ಕೊಂಡು ಪಾಕಿಸ್ತಾನದಲ್ಲಿ ದಾಳಿ ಮಾಡ್ತಿದ್ದಾರೆ ಅಂತ ಪಾಕಿಸ್ತಾನ ಹೇಗೆ ಆರೋಪ ಮಾಡುತ್ತೋ ಹಾಗೇನೆ ಐಸಿಸ್ ಉಗ್ರರು ಪಾಕಿಸ್ತಾನದಲ್ಲಿ ಅಂದ್ರೆ ಡ್ಯುರಾಂಡ್ ಲೈನಿನ ಪಾಕಿಸ್ತಾನದ ಭಾಗದಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಅವರಿಗೆ ಪಾಕಿಸ್ತಾನದ ISI ಆಯುಧ ತರಬೇತಿ, ಹಣ ಎಲ್ಲವನ್ನ ಕೊಡ್ತಾ ಇದೆ. ಅವರು ಅಲ್ಲಿಂದ ಬಂದು ಆಫ್ಘಾನಿಸ್ತಾನದಲ್ಲಿ ದಾಳಿಗಳನ್ನ ಮಾಡ್ತಾ ಇದ್ದಾರೆ ಅಂತ ತಾಲಿಬಾನ್ ಆರೋಪವನ್ನ ಮಾಡುತ್ತೆ. ಇನ್ನು ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಕೂಡ ಇದೆ. ಈ ತಾಲಿಬಾನ್ ಹಾಗೂ ಐಸಿಸ್ ಎರಡೂ ಒಂದೇ ಇಸ್ಲಾಮಿಕ್ ಸಿದ್ಧಾಂತವನ್ನು ಒಪ್ಪಿಕೊಂಡಿರೋ ಸಂಘಟನೆಗಳು. ಇವರೂ ಕಟ್ಟರ್ ಇಸ್ಲಾಮಿಗಳೇ, ಅವರೂ ಕಟ್ಟರ್ ಇಸ್ಲಾಮಿಗಳೇ. ಇನ್ನು ಪಾಕಿಸ್ತಾನ ಅನ್ನೋದು ಕೂಡ ಇಸ್ಲಾಮಿಕ್ ರಿಪಬ್ಲಿಕ್ಕು, ಆಫ್ಘಾನಿಸ್ತಾನವೂ ಇಸ್ಲಾಮಿಕ್ ರಿಪಬ್ಲಿಕ್ಕೆ. ಅಲ್ಲೊಂದು ಭಾಯಿಚಾರ ಅನ್ನೋದು ಇರಬೇಕಲ್ವಾ? ಅದು ಬಿಟ್ಟು ಅವರವರೇ ಯಾಕೆ ಹೀಗೆ ಕಿತ್ತಾಡ್ತಾ ಇದ್ದಾರೆ? ಗೆಳೆಯರೆ, ಇಲ್ಲಿ ತಾಲಿಬಾನ್ ಹಾಗೂ ಐಸಿಸ್ ಎರಡೂ ಒಂದು ಕಾಲಕ್ಕೆ ಆಫ್ಘಾನಿಸ್ತಾನದಲ್ಲಿ ಅಮೆರಿಕದ ವಿರುದ್ಧ ಹೋರಾಟ ಮಾಡ್ತಾ ಇದ್ವು ಅನ್ನೋದು ನಿಜಾನೆ. ಐಸಿಸ್ ಅಂದ್ರೆ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ.
ಇದು ಮೊದಲು ಸಿರಿಯಾ ಹಾಗೂ ಇರಾಕ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಇಡೀ ಜಗತ್ತನ್ನ ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು, ಖಲೀಫಾನ ಆಡಳಿತದ ಅಡಿಗೆ ಜಗತ್ತನ್ನ ತರಬೇಕು ಅನ್ನೋ ಹುಚ್ಚು ಕನಸಿನ ಜೊತೆಗೆ ಶುರುವಾದ ಇಸ್ಲಾಮಿಕ್ ಉಗ್ರ ಸಂಘಟನೆ ಇದು. ಆದರೆ ಕಾಲಕ್ರಮೇಣ ಅದನ್ನ ಇರಾಕ್ ಹಾಗೂ ಸಿರಿಯಾಗಳಲ್ಲಿ ಬಹುತೇಕ ನಾಶ ಮಾಡಲಾಯಿತು. ಅದಾದ ನಂತರ ಈ ಇಸ್ಲಾಮಿಕ್ ಸ್ಟೇಟು ಆಫ್ರಿಕಾಗೆ ಹೋಯಿತು. ಹಾಗೆ ಪಕ್ಕದ ಆಫ್ಘನಿಸ್ತಾನಕ್ಕೆ ಕೂಡ ಇದು ಬಂತು. ಈ ಆಫ್ಘನಿಸ್ತಾನದಲ್ಲಿರೋದು ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರಾಸಾನ್ ಪ್ರಾವಿನ್ಸ್. ಇದನ್ನ ISKP ಅಂತ ಕರೀತಾರೆ. ಖೊರಾಸಾನ್ ಅಂದ್ರೆ ಪರ್ಷಿಯಾ ಹಾಗೂ ಅದರ ಪೂರ್ವ ಭಾಗದಲ್ಲಿನ ಪ್ರದೇಶ. ಆಫ್ಘನಿಸ್ತಾನದಲ್ಲಿ ಈ ISKP ಶುರುವಾಯಿತು. ಅದರಲ್ಲಿ ಹೋರಾಟ ಮಾಡೋದಕ್ಕೆ ಜಗತ್ತಿನ ನಾನಾ ದೇಶಗಳಿಂದ ಮುಸ್ಲಿಂ ಯುವಕರು ಹೋದರು. ಆಫ್ರಿಕಾದಿಂದ, ಬಾಂಗ್ಲಾದೇಶದಿಂದ, ನೇಪಾಳದಿಂದ, ಪಾಕಿಸ್ತಾನ, ಇರಾಕ್, ಯಮನ್ ಹೀಗೆ ನಾನಾ ದೇಶಗಳ ಯುವಕರು IS ಅನ್ನು ಸೇರಿಕೊಂಡ್ರು. ನಿಮಗೆ ಆಶ್ಚರ್ಯ ಅನಿಸುತ್ತೇನೋ, ಕೇರಳದಲ್ಲಿ ಒಂದಷ್ಟು ಯುವತಿಯರನ್ನು ಮತಾಂತರಗೊಳಿಸಿ ಅವರನ್ನು ಕರ್ಕೊಂಡು ಹೋಗಿದ್ದು ಕೂಡ ಇದೇ ISKPಗೆ ಸೇರಿಸೋದಕ್ಕೆ. ನಮ್ಮ ಕೇರಳದವರೂ ಅದರಲ್ಲಿದ್ದರು. ಅವರ ಪೈಕಿ ಕೆಲವರು ಸಾವಿಗೀಡಾಗಿದ್ದಾರೆ. ಈಗ ಯಾರಿನ್ನೂ ಉಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಇನ್ನು ಆಫ್ಘನಿಸ್ತಾನದಲ್ಲಿ ಅಮೆರಿಕ ಜೊತೆ ಹೋರಾಟವನ್ನು ಮಾಡ್ತಾ ಇದ್ದಷ್ಟು ದಿನ ಮತ್ತು ತಾಲಿಬಾನ್ಗೆ ಅಧಿಕಾರ ಸಿಗುವವರೆಗೆ ISKP ಹಾಗೂ ತಾಲಿಬಾನ್ ಜೊತೆಗೇ ಇದ್ವು. ಆದರೆ ಯಾವಾಗ ತಾಲಿಬಾನ್ ಅಧಿಕಾರಕ್ಕೆ ಬಂತೋ ಅಲ್ಲಿಂದ ತಾಲಿಬಾನಿಗಳ ಸ್ಟೈಲ್ ಬದಲಾಗ್ತಾ ಹೋಯಿತು. ಅವರು ಇಸ್ಲಾಮಿಕ್ ಸ್ಟೇಟ್ಗಿಂತ ಹೆಚ್ಚಾಗಿ ಪಶ್ತೂನಿ ರಾಷ್ಟ್ರೀಯತೆಯನ್ನು ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡಿದರು. ತೀರಾ 7ನೇ ಶತಮಾನದ ಇಸ್ಲಾಮನ್ನು ಬಿಟ್ಟು ಮಧ್ಯಮ ಮಾರ್ಗವನ್ನು ಅನುಸರಿಸುವ ಪ್ರಯತ್ನಗಳನ್ನು ಶುರು ಮಾಡಿದರು. ಹಾಗಂತ ಅವರೇನು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ, ಮಹಿಳೆಯರ ಶಿಕ್ಷಣವನ್ನು ಪ್ರಮೋಟ್ ಮಾಡಲಿಲ್ಲ, ಮಾನವ ಹಕ್ಕುಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಹೋಗಲಿಲ್ಲ. ಆದರೂ ತೀರಾ ದೇಶದ ಬಾಗಿಲ ಹಾಕೊಂಡು ಅಥವಾ ಇಡೀ ದೇಶಕ್ಕೆ ಹಿಜಾಬ್ ಹಾಕೊಂಡು ಅವರು ಕೂತ್ಕೊಳ್ಳಲಿಲ್ಲ. ಯಾಕೆಂದರೆ ಅವರು ಒಂದು ದೇಶವನ್ನು ಆಳಬೇಕಿತ್ತು, ಅಲ್ಲಿನ ಜನಕ್ಕೆ ಆಹಾರ, ಉದ್ಯೋಗ ಸೃಷ್ಟಿ ಮಾಡಬೇಕಿತ್ತು. ಹೀಗಾಗಿ ಜಗತ್ತಿನ ಕಡೆಗಿನ ಕಿಟಕಿಗಳನ್ನು ತಾಲಿಬಾನ್ ತೆರಿತಾ ಹೋಯಿತು. ಚೈನಾದ ಹೂಡಿಕೆಗಳು, ಭಾರತದ ಸಹಕಾರ, ರಷ್ಯಾದ ನೆರವು, ಪಶ್ಚಿಮದ ಹಣ ಹಾಗೂ ಇನ್ನಿತರ ವಸ್ತುಗಳು ಇವೆಲ್ಲ ಆಫ್ಘನಿಸ್ತಾನಕ್ಕೆ ಬರೋದಕ್ಕೆ ಶುರು ಮಾಡಿದ್ವು. ಹೀಗೆ ತಾಲಿಬಾನ್ ಆಡಳಿತ ಇಸ್ಲಾಮಿಕ್ ಪರದೆಯ ಒಳಗೆ ಸ್ವಲ್ಪ ಲಿಬರಲ್ ಆಗಿದ್ದನ್ನ ಈ ಐಸಿಸ್ ಇಷ್ಟಪಡಲಿಲ್ಲ. ಇನ್ನು ಇಲ್ಲಿ ಐಸಿಸ್ ಆಗಲಿ, ತಾಲಿಬಾನ್ ಆಗಲಿ, ಹಮಾಸ್ ಆಗಲಿ, ಮತ್ತೊಂದಾಗ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಕನಸನ್ನ ಹೊಂದಿರ್ತಾರೆ. ಅವು ರಿಲಿಜಿಯಸ್ ಮುಸುಗಲ್ಲಿ ರಾಜಕೀಯ ಅಧಿಕಾರವನ್ನ ಬಯಸುವ ಸಂಘಟನೆಗಳು. ಹೀಗಾಗಿ ತಾಲಿಬಾನ್ ಹಾಗೂ ಐಸಿಸ್ ನಡುವೆ ವೈಮನಸ್ಯ ಶುರುವಾಯಿತು. ಹಾಗೆ ತಾಲಿಬಾನ್ ಪಾಕಿಸ್ತಾನವನ್ನ ಮೀರಿ ಚೈನಾ ಹಾಗೂ ಭಾರತದ ಜೊತೆ ಸಂಪರ್ಕ ಸಾಧಿಸೋದಕ್ಕೆ ಶುರು ಮಾಡ್ತಲ್ಲ, ಅದನ್ನ ಸಹಿಸದ ಪಾಕಿಸ್ತಾನ ತಾಲಿಬಾನಿಗಳ ವಿರುದ್ಧ ಈ ಐಸಿಸ್ ಅನ್ನ ಎತ್ತಿಕಟ್ಟೋದಕ್ಕೆ ಶುರು ಮಾಡಿತು. ಇದು ಈಗ ಪಾಕ್ ಹಾಗೂ ತಾಲಿಬಾನ್ ನಡುವಿನ ವೈಮನಸ್ಯಕ್ಕೆ, ಯುದ್ಧಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಇಲ್ಲಿ ಐಸಿಸ್ ಅನ್ನೋದು ಇಷ್ಟೆಲ್ಲ ಬೆಳೀತಾ ಇದ್ರೆ ಅಮೆರಿಕ ಯಾಕೆ ಸುಮ್ಮನಿದೆ? ಸಿರಿಯಾದಲ್ಲಿ, ಇರಾಕ್ನಲ್ಲಿ ಐಸಿಸ್ ಅನ್ನ ಮಟ್ಟ ಹಾಕಿದ ಅಮೆರಿಕ ಆಫ್ಘನಿಸ್ತಾನದ ವಿಷಯದಲ್ಲಿ ಏನೂ ಮಾಡದೆ ಕೈ ಕಟ್ಕೊಂಡು ಕೂತಿರೋದು ಯಾಕೆ? ಅಟ್ಲೀಸ್ಟ್ ಟ್ಯಾರಿಫ್ ಬೆದರಿಕೆ ಹಾಕಿ ಶಾಂತಿದೂತ ಟ್ರಂಪ್ ISKPಗೆ ಸಪೋರ್ಟ್ ಮಾಡಬೇಡಿ ಅಂತ ಪಾಕಿಸ್ತಾನಕ್ಕೆ ಹೇಳಬಹುದಲ್ಲ. ಗೆಳೆಯರೆ, ಆಫ್ಘನಿಸ್ತಾನದ ವಿಷಯದಲ್ಲಿ ಅಮೆರಿಕ ಕೂಡ ಆಟ ಕಟ್ತಾ ಇದೆ. ಅಲ್ಲಿ ಅಮೆರಿಕ ಈ ಹಿಂದೆ ತಾಲಿಬಾನಿಗಳನ್ನ, ಮುಜಾಹಿದೀನ್ಗಳನ್ನ ಬೆಳೆಸಿದ್ ಯಾಕೆ? ರಷ್ಯಾ ಆಫ್ಘನಿಸ್ತಾನದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಂಡಿದೆ ಅನ್ನೋ ಕಾರಣಕ್ಕೆ. ರಷ್ಯಾ ವಿರುದ್ಧ ಹೋರಾಡಿ ಅವರನ್ನ ಅಲ್ಲಿಂದ ಓಡಿಸೋದಿಕ್ಕೆ ಅಲ್ವಾ ತಾಲಿಬಾನಿಗಳನ್ನ ಬೆಳೆಸಿದ್ದು. ಅದರಲ್ಲವತ್ತು ಅಮೆರಿಕಾಗೆ ಗೆಲುವು ಸಿಗುತ್ತು, ಆದರೆ ಆಫ್ಘನಿಸ್ತಾನ ಅವರ ಕೈಗೆ ಸಿಗಲಿಲ್ಲ. ಈಗ ಅಲ್ಲಿ ರಷ್ಯಾ ಇಲ್ಲ, ಅಮೆರಿಕ ಕೂಡ ಇಲ್ಲ, ಆದರೆ ಆ ಜಾಗಕ್ಕೆ ಚೈನಾ ಬಂದು ಕೂತ್ಕೋತಾ ಇದೆ. ಆಫ್ಘನರು ಯಾವುದೇ ದೇಶದ ಸೇನೆ ಯೂನಿಫಾರ್ಮ್ ಹಾಕೊಂಡು ತಮ್ಮ ನೆಲಕ್ಕೆ ಕಾಲಿಡೋದನ್ನ ಇಷ್ಟಪಡೋದಿಲ್ಲ. ಆದರೆ ಸಹಾಯ ಮಾಡೋದಕ್ಕೆ, ಹಣ ಕೊಡೋದಕ್ಕೆ, ವ್ಯಾಪಾರಕ್ಕೆ ಅಂತ ಯಾರೇ ಬಂದರೂ ಅವರು ಬೇಡ ಅಂತ ಹೇಳೋದಿಕ್ಕೆ ಹೋಗೋದಿಲ್ಲ. ಚೈನಾ ಅಲ್ಲಿ ಸಾಕಷ್ಟು ಹೂಡಿಕೆಗಳನ್ನು ಮಾಡ್ತಾ ಇದೆ, ಮೈನಿಂಗ್ ಮಾಡ್ತಾ ಇದೆ, ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಹಾಗೆ ಮೊನ್ನೆ ಅಮೆರಿಕ ಬಾಗ್ರಾಮ್ ಏರ್ಬೇಸ್ ಅನ್ನ ನಮಗೆ ವಾಪಸ್ಸು ಕೊಡಿ ಅಂತ ಆಫ್ಘನಿಸ್ತಾನವನ್ನು ಕೇಳ್ತಲ್ಲ, ಆ ಬಾಗ್ರಾಮ್ ಅಲ್ಲಿ ಕೂಡ ಚೈನಾ ಬಂದು ಕೂತ್ಕೊಳ್ಳೋ ಸಾಧ್ಯತೆಗಳಿವೆ. ಅದನ್ನು ಅಮೆರಿಕ ಹೇಗಾದರೂ ಮಾಡಿ ತಡಿಬೇಕು. ಆಫ್ಘನಿಸ್ತಾನಕ್ಕೆ ಚೈನಾ ಬರಬಾರ್ದು. ಇನ್ನು ISKP ಇದೆಯಲ್ಲ, ಅದು ಕೂಡ ಚೈನಾ ಮತ್ತು ಜಗತ್ತಿನ ಇನ್ಯಾವುದೇ ದೇಶದ ಹೂಡಿಕೆಗಳು ಆಫ್ಘನಿಸ್ತಾನಕ್ಕೆ ಬರಬಾರದು ಅನ್ನೋ ನಿಟ್ಟಲ್ಲಿ ಅಲ್ಲಿ ಭಯೋತ್ಪಾದಕ ದಾಳಿಗಳನ್ನು ಮಾಡ್ತಾ ಇದೆ. ಹೀಗಾಗಿ ಅಮೆರಿಕಾದ ಬಯಕೆಯನ್ನ ISKP ಪರೋಕ್ಷವಾಗಿ ಈಡೇರಿಸ್ತಾ ಇದ್ರೆ ಅದನ್ನ ಅಮೆರಿಕ ಯಾಕೆ ತಡೆಯೋದಿಕ್ಕೆ ಹೋಗುತ್ತೆ? ಇನ್ನು ಇಲ್ಲಿ ಅಮೆರಿಕಾಗೆ ಗೊತ್ತಿರೋದೇನು ಅಂದ್ರೆ, ISKP ಅಲ್ಲಿ ದಾಳಿಗಳನ್ನು ಮಾಡ್ತಾ ತಾಲಿಬಾನ್ ಆಡಳಿತಕ್ಕೆ ತಲೆಬ್ಯಾನಿ ಆಗಬಹುದು, ಆದರೆ ಚೈನಾನ ಸಂಪೂರ್ಣವಾಗಿ ತಡೆಯೋದಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಅದನ್ನು ಮಾಡಬೇಕು ಅಂದ್ರೆ ಆಫ್ಘನಿಸ್ತಾನಕ್ಕೆ ಏನು ಬೇಕೋ ಅದನ್ನು ಕೊಡಬೇಕು. ಆ ಸಹಾಯ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗೋದಿಲ್ಲ. ಅಮೆರಿಕ ಮಾಡಬಹುದು, ಆದರೆ ಅವರನ್ನ ತಾಲಿಬಾನಿಗಳು ನಂಬೋ ಸ್ಥಿತಿಯಲ್ಲಿಲ್ಲ. ಹಾಗೆ ನೇರವಾಗಿ ಈಗಲೇ ಅಮೆರಿಕ ಅಲ್ಲಿ ಹೋಗಿ ಕೂತ್ರೆ ರಷ್ಯಾ, ಇರಾನ್ ಹಾಗೂ ಚೈನಾಗಳು ಅಲ್ಲಿ ಅಮೆರಿಕದ ವಿರುದ್ಧ ಆಟ ಕಟ್ಟೋದಕ್ಕೆ ಶುರು ಮಾಡುತ್ತವೆ. ಹಾಗೇನಾದ್ರೂ ಆದರೆ
ಮತ್ತೆ ಅಮೆರಿಕ ಯುದ್ಧ ನಿರತ ಆಗಬೇಕು. ಆಫ್ಘನಿಸ್ತಾನವನ್ನ ಯುದ್ಧ ಮಾಡಿ ಯಾರೂ ಗೆಲ್ಲೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ನಾವು ಹುಟ್ಟಿರೋದೇ ಸಾಯೋದಿಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಮುಜಾಹಿದೀನ್ಗಳಿದ್ದಾರೆ. ಅವರು ಸಾಯೋದಿಕ್ಕೆ ಸಿದ್ಧ ಇದ್ದಾರೆ. ಅಲ್ಲಿನ ಟೆರೈನ್ ಕೂಡ ಹೊರಗಿಂದ ಹೋದವರಿಗೆ ಸಹಾಯ ಮಾಡೋದಿಲ್ಲ. ಹೀಗಾಗಿ ಅಲ್ಲಿನ ಮುಜಾಹಿದೀನ್ಗಳನ್ನ ಗೆಲ್ಲೋದು ಕಷ್ಟ ಆಗುತ್ತೆ. ಸೊ ಅಮೆರಿಕ ಅಲ್ಲಿ ಪರೋಕ್ಷವಾಗಿ ಭಾರತದ ಸಹಾಯವನ್ನು ತಗೊಳ್ಳೋದಕ್ಕೆ ಹೋಗ್ತಾ ಇದೆಯಾ? ಬಹುರಾಜಕೀಯ ತಜ್ಞರು ಇಂಥದ್ದೊಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆಫ್ಘನಿಸ್ತಾನದ ವಿದೇಶಾಂಗ ಸಚಿವ ಮುತ್ತಕಿ ಇದಾನಲ್ಲ, ಈತನ ಮೇಲೆ ಪ್ರವಾಸ ನಿರ್ಬಂಧಗಳಿದ್ವು. ಆತ ಯಾವ ದೇಶಕ್ಕೂ ಹೋಗೋ ಹಾಗಿರಲಿಲ್ಲ. ಈ ಹಿಂದೆ ಪಾಕಿಸ್ತಾನಕ್ಕೆ ಕೊಡಬೇಕಿದ್ದ ಮುತ್ತಕಿಯ ಭೇಟಿ ಕ್ಯಾನ್ಸಲ್ ಆಗಿದ್ದು ಕೂಡ ಇದೇ ನಿರ್ಬಂಧಗಳ ಕಾರಣಕ್ಕೆ. ಆದ್ರೆ ಆತ ಭಾರತಕ್ಕೆ ಬರುವ ಮನಸ್ಸು ಮಾಡಿದ ಕೂಡಲೇ ಅಂತಾರಾಷ್ಟ್ರೀಯ ನಿರ್ಬಂಧಗಳಿಗೆ ವಿನಾಯಿತಿ ಸಿಕ್ಕಿಬಿಡುತ್ತೆ. ಅಮೆರಿಕದ ಕೈವಾಡ ಇಲ್ಲದೆ ಇದು ಸಾಧ್ಯವಾಗೋ ಮಾತಾ? ಅಮೆರಿಕ ಮನಸ್ಸು ಮಾಡಿದ್ರೆ ಮುತ್ತಕಿಯ ಭಾರತದ ಭೇಟಿಯನ್ನ ತಡೆಯೋದು ಖಂಡಿತ ಕಷ್ಟ ಏನಾಗ್ತಾ ಇರಲಿಲ್ಲ. ಇನ್ನು ಭಾರತಕ್ಕೆ ಬಂದ ಮುತ್ತಕಿ ಇಲ್ಲಿ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಮತ್ತು ಎನ್ಎಸ್ಎ ಅಜಿತ್ ದೋವಲ್ ಅವರನ್ನ ಭೇಟಿ ಮಾಡೋ ಕಾರ್ಯಕ್ರಮ ಫಿಕ್ಸ್ ಆಗುತ್ತೆ. ಈ ಸಂದರ್ಭದಲ್ಲಿ ಆಫ್ಘನಿಸ್ತಾನಕ್ಕೆ ಭಾರತವನ್ನ ಮುತ್ತಕಿ ಆಹ್ವಾನ ಮಾಡ್ತಾರೆ. ನಮ್ಮಲ್ಲಿನ ರೇರ್ ಅರ್ತ್ ಮಿನರಲ್ಸ್ ಅನ್ನ ನಿಮಗೆ ಕೊಡ್ತೀವಿ, ನಮ್ಮಲ್ಲಿ ಬಂದು ಎಷ್ಟು ಬೇಕಾದ್ರೂ ಮೈನಿಂಗ್ ಅನ್ನ ಮಾಡಿ ಅಂತ ಕರೀತಾರೆ. ಇವತ್ತು ರೇರ್ ಅರ್ತ್ ಮಿನರಲ್ಸ್ ಮೇಲೆ ಚೈನಾ ಏಕಸ್ವಾಮ್ಯವನ್ನ ಹೊಂದಿದೆ. ರೇರ್ ಅರ್ತ್ ಮಿನರಲ್ಸ್ ಅಂದ್ರೆ ಗೆಳೆಯರೆ, ಅದು ತುಂಬಾ ರೇರ್ ಆಗಿ ಕೆಲವು ಕಡೆಗಳಲ್ಲಿ ಮಾತ್ರ ಸಿಗುತ್ತೆ ಅಂತಲ್ಲ, ಎಲ್ಲ ಮೈನ್ಸ್ ಅಲ್ಲೂ ಅದಿರುತ್ತೆ. ಆದ್ರೆ ಅದನ್ನ ಬೇರ್ಪಡಿಸೋದಕ್ಕೆ ವಿಶಿಷ್ಟ ತಂತ್ರಜ್ಞಾನ ಬೇಕಾಗತ್ತೆ. ಆ ತಂತ್ರಜ್ಞಾನ ಚೈನಾದ ಬಳಿ ಇದೆ, ಅಮೆರಿಕ ಬಳಿಯೂ ಇದೆ. ಭಾರತದಲ್ಲಿ ಕೂಡ ವಿಪರೀತ ಪ್ರಮಾಣದ ಮಿನರಲ್ಸ್ ಇವೆ. ಆದ್ರೆ ನಮ್ಮ ಬಳಿ ಇಲ್ಲದೆ ಇರೋದು ತಂತ್ರಜ್ಞಾನ. ಈ ಹಿಂದೆ ಮ್ಯಾನ್ಮಾರ್ ಅಲ್ಲಿನ ಚಿನ್ ಸ್ಟೇಟ್ ನಲ್ಲಿರೋ ಮಿನರಲ್ಸ್ ಅನ್ನ ಭಾರತಕ್ಕೆ ತಂದು ಅಮೆರಿಕ ಭಾರತದಲ್ಲಿ ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡಿ ಇಲ್ಲಿಂದ ಮಿನರಲ್ಸ್ ಅನ್ನ ಜಗತ್ತಿಗೆ ಕೊಡೋ ಒಂದು ಯೋಜನೆಯ ಬಗ್ಗೆ ಮಾತುಕತೆಗಳು ನಡೆದವು. ಆದ್ರೆ ಭಾರತ ಮತ್ತು ಅಮೆರಿಕ ನಡುವಿನ ಟ್ಯಾರಿಫ್ ಹಾಗೂ ಇನ್ನಿತರ ಸಂಘರ್ಷಗಳು, ಟ್ರಂಪ್ ಅವರ ನೊಬೆಲ್ ಕನಸುಗಳು, ಇದೆಲ್ಲದರ ನಡುವೆ ಆ ಯೋಜನೆ ಮುಂದಕ್ಕೆ ಕಾಲಿಡಲಿಲ್ಲ. ಈಗ ಆಫ್ಘನಿಸ್ತಾನ ಭಾರತವನ್ನ ಮೈನಿಂಗ್ ಕ್ಷೇತ್ರದ ಹೂಡಿಕೆಗೆ ಕರೀತಾ ಇದೆ. ಅಲ್ಲಿಗೆ ಭಾರತ ಹೋದ್ರೆ ಅಮೆರಿಕ ಕೂಡ ಹಿಂಬಾಗಿಲಿನಿಂದ ಅಲ್ಲಿಗೆ ಪ್ರವೇಶ ಪಡೆಯುತ್ತಾ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಗೆಳೆಯರೆ, ಇಲ್ಲಿ ಚೈನಾ ಹಾಗೂ ಭಾರತದ ನಡುವೆ ಏನೇ ಸಂಬಂಧ ಸುಧಾರಣೆ ಅಂತ ಆದರೂ ಕೂಡ ಅದು ತಾತ್ಕಾಲಿಕ ಅಡ್ಜಸ್ಟ್ಮೆಂಟೇ ಹೊರತು ಶಾಶ್ವತ ವ್ಯವಸ್ಥೆ ಆಗೋದಿಲ್ಲ. ಇನ್ನು ಭಾರತಕ್ಕೆ ಪಶ್ಚಿಮ ದೇಶಗಳ ಹೂಡಿಕೆ ಬೇಕಾಗುತ್ತೆ, ತಂತ್ರಜ್ಞಾನ ಬೇಕಾಗುತ್ತೆ. ಚೈನಾದಿಂದ ಭಾರತಕ್ಕೆ ಅಂಥ ದೊಡ್ಡ ಉಪಯೋಗ ಸದ್ಯಕ್ಕಾಗೋದಿಲ್ಲ. ಭಾರತದ ಯುವ ಶಕ್ತಿಗೆ ಕೆಲಸ ಕೊಡಬೇಕು ಅಂದ್ರೆ ಎಲ್ಲಿ ಕೆಲಸ ಮಾಡೋದಕ್ಕೆ ಜನ ಕಡಿಮೆ ಇದ್ದು ಹೂಡಿಕೆಗೆ ಹಣ ಇರುತ್ತೋ ಅಂಥ ದೇಶಗಳು ಭಾರತದ ಕಡೆಗೆ ಆಕರ್ಷಿತರಾಗಬೇಕಾಗತ್ತೆ. ಯುರೋಪ್ ಹಾಗೂ ಅಮೆರಿಕಾಗಳು ಈ ಕಾರಣಕ್ಕೆ ಭಾರತಕ್ಕೆ ಬೇಕಿವೆ. ಸೊ ಆಫ್ಘನಿಸ್ತಾನದ ಮಿನರಲ್ಸ್, ಭಾರತದ ಹೂಡಿಕೆ, ಅಮೆರಿಕಾದ ತಂತ್ರಜ್ಞಾನ, ಚೈನಾಗೆ ಪರ್ಯಾಯವಾಗಿ ರೇರ್ ಮಿನರಲ್ಸ್ ಉತ್ಪಾದನೆಯ ಮೇಲೆ ಹಿಡಿತ, ಇಂಥದ್ದೇನಾದರೂ ಅಲ್ಲಿ ಸದ್ದಿಲ್ಲದೆ ನಡೀತಾ ಇದೆಯಾ? ವಿದೇಶಿ ಸಂಬಂಧಗಳಿವೆಯಲ್ಲ, ಇವುಗಳಲ್ಲಿ ಬಹಳಷ್ಟು ಬಾರಿ ನಾವು ಹೊರಗೇನು ನೋಡ್ತೀವಿ ಅದೇ ಸತ್ಯ ಆಗಿರೋದಿಲ್ಲ. ಅಲ್ಲಿ ಸಂಬಂಧಗಳು, ದ್ವೇಷಗಳು, ವೈಮನಸ್ಯಗಳು, ಅನುರಾಗಗಳು, ಪ್ರೀತಿ ಪ್ರೇಮಗಳು ಎಲ್ಲ ಕೂಡ ಆರ್ಟಿಫಿಷಿಯಲ್ ಆಗಿರುತ್ತವೆ. ಹಾಗೆ ಲಾಭ ನಷ್ಟಗಳ ಲೆಕ್ಕಾಚಾರಗಳಲ್ಲೇ ನಡೆಯುತ್ತವೆ. ಇನ್ನು ಇಲ್ಲಿ ಅಮೆರಿಕಾಗೆ ಆಫ್ಘನಿಸ್ತಾನದಲ್ಲಿ ಚೈನಾನ ಕಟ್ ಹಾಕಬೇಕು, ಹಾಗಂತ ನಾವೇ ಬರ್ತೀವಿ ಅಂದ್ರೆ ಆಫ್ಘನಿಸ್ತಾನ ಅನುಮತಿ ಕೊಡೋದಿಲ್ಲ. ಭಾರತ ಅಲ್ಲಿದ್ರೆ ಅಮೆರಿಕಾಗೆ ಯಾವ ಸಮಸ್ಯೆನೂ ಇರೋದಿಲ್ಲ. ಇನ್ನು ಭಾರತವನ್ನ ಆಫ್ಘನಿಸ್ತಾನವೇ ಆಹ್ವಾನಿಸ್ತಾ ಇದೆ. ಭಾರತಕ್ಕೂ ಪಾಕಿಸ್ತಾನ ಸೇರಿದಂತೆ ನಾನಾ ಕಾರಣಗಳಿಂದ ಆಫ್ಘನಿಸ್ತಾನದಲ್ಲಿ ಗಟ್ಟಿಯಾಗಿ ಬೇರ್ ಬಿಡಬೇಕು. ಇನ್ನು ಬಾಗ್ರಾಮ್ ಏರ್ಬೇಸ್ ನ ನಿರ್ವಹಣೆಯ ಕೆಲಸವನ್ನು ಕೂಡ ಭಾರತದ ಇಂಜಿನಿಯರ್ಗಳೇ ಕೈಗೆತ್ತಿಕೊಳ್ತಾರಾ ಗೊತ್ತಿಲ್ಲ. ಆದ್ರೆ ಅಂಥ ಲಕ್ಷಣಗಳಂತೂ ಕಾಣ್ತಾ ಇವೆ. ಉಳಿದದ್ದನ್ನ ಕಾಲವೇ ನಿರ್ಧರಿಸಬೇಕು. ಇದು ಗೆಳೆಯರೆ ಆಫ್ಘನಿಸ್ತಾನದಲ್ಲಿ ಶುರುವಾಗಿರುವ ಚೈನಾ ಹಾಗೂ ಅಮೆರಿಕಾದ ಗ್ರೇಟ್ ಗೇಮ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.